ಹಲೋ ಫ್ರೆಂಡ್ಸ್, ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಗ್ಗೆ 6 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಹುಣ್ಸೆಹಣ್ಣು ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಹುಣ್ಸೆಹಣ್ಣು ಚಿತ್ರಾನ್ನಕ್ಕೆ ಏನೇನೆಲ್ಲ ಐಟಮ್ ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಈಗ ಹುಣ್ಸೆಹಣ್ಣು ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಈ ಥರ ಚಿತ್ರಾನ್ನನ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಯಾಕೆ ಹುಳಿ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಇದಕ್ಕೆ ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಇಬ್ರು ಮಕ್ಳಿಗೂ ಬಾಕ್ಸ್ ಕಟ್ಟಿದ್ದೀನಿ. ಒಬ್ಬನಿಗೆ ಮಾತ್ರ, ದೊಡ್ಡವನಿಗೆ ಮಾತ್ರ ಫ್ರೂಟ್ಸ್ ಹಾಕಿದ್ದೀನಿ. ಯಾಕಂತಂದ್ರೆ ಅವನು ಸ್ವಲ್ಪ ಲೇಟ್ ಬರೋದು ಸ್ಕೂಲಿಂದ. ಅದಕ್ಕೆ ಅವನಿಗೆ ಸ್ನ್ಯಾಕ್ಸ್ ಕೊಟ್ಟು ಕಳಿಸ್ತೀನಿ. ಇವನು ಮನೆಯಲ್ಲೇ ಬಂದು 12:30ಗೆ ಬರೋದ್ರಿಂದ ಇವನು ಮನೆಯಲ್ಲೇ ಬಂದು ಫ್ರೂಟ್ಸ್ ಎಲ್ಲ ತಿನ್ಕೊಂತಾನೆ. ಹಾಗೆ ನಮ್ಮ ಮನೇಲಿ ಸ್ಕೂಲಿಗೆ ಡ್ರಾಪ್ ಮಾಡ್ತಾ ಇದ್ದಾರೆ ಇವತ್ತು. ನಮ್ಮ ಮನೇಲಿ ಡ್ಯೂಟಿಗೆ ಹೋಗಿದ್ದಿನ ನಾನು ಡ್ರಾಪ್ ಮಾಡ್ತೀನಿ. ಹಾಗೆ ಇವನ್ ಫ್ರೆಂಡು ತುಂಬಾ ದಿನದಿಂದ ಅಳ್ತಾ ಇದ್ದ, ನಮ್ಮನೆಗೆ ಕರ್ಕೊಂಬ ಅಮ್ಮ, ನಮ್ಮನೆಗೆ ಕರ್ಕೊಂಬ ಅವನನ್ನ ಅಂತ ಹೇಳಿ. ಅವ್ರ ಮನೆ ನಮ್ಮನೆ ಸ್ವಲ್ಪ ದೂರ ದೂರ ಇರೋದ್ರಿಂದ ನಾನೇ ಹೋಗಿ ಸ್ಕೂಲ್ ಮುಗಿಸ್ಕೊಂಡು ಒಂದು ಅರ್ಧ ಗಂಟೆ 1 ಅವರ್ ಆಟ ಆಡಿಸ್ಕೊಂಡು ಆಮೇಲೆ ಕರ್ಕೊಂಬರೋಣ ಅಂತ ಹೋದೆ. ಇವತ್ತು ಟೆಸ್ಟ್ ಎಲ್ಲ ಮುಗಿದ್ಮೇಲೆ ಬರ್ತೀನಿ ಬರ್ತೀನಿ ಅಂತ ಹೇಳ್ತಾ ಇದ್ದು. ಅವನು ಟೆಸ್ಟ್ ಮುಗೀತಲ್ಲ ಇವತ್ತು ಕರ್ಕೊಂಡು ಹೋಗೋಣ, ಇಲ್ಲ ಇನ್ನೊಂದು ದಿನ ಬರ್ತೀವಿ ಅಂತ ಅಂದ್ರೂ ಅಳ್ತಾ ಇದ್ದ. ಅದಕ್ಕೆ ನಾನೇನೆ ಕರ್ಕೊಂಬಂದಿದ್ದೀನಿ, ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳಿ. ಅವನು ಹೊಸ ಟ್ಯಾಬ್ ಎಲ್ಲ ತೊಗೊಂಬಂದಿದ್ನಲ್ಲ, ಇಬ್ರು ಕೂಡ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು. ಟ್ಯಾಬ್ ಎಲ್ಲ ಯೂಸ್ ಮಾಡೋದು ಹೇಗೆ ಏನು ಅಂತ ಹೇಳ್ಕೊಡ್ತಾ ಇದ್ದ. ಇವನಿಗೂ ಹೊಸ ಐಟಮ್ ಅಂದರೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ನಮ್ಮ ಹತ್ರ ಎಷ್ಟೇ ಆಟ ಸಾಮಾನು ಇರಲಿ, ಬೇರೆ ಮಕ್ಳ ಹತ್ರ ಆಟ ಸಾಮಾನು ಏನಾದರೂ ಇರಲಿ, ಅವಾಗ ಅದು ಬೇಕು ಅಂತಲೇ ಅನಿಸುತ್ತೆ. ಅದರಿಂದ ಇವನು ಅದಕ್ಕೆ ಅದ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಬಟ್ ನೋಡ್ತಾ ಇದ್ದ ಹೆಂಗೆ ಆಡೋದು ಏನು ಅಂತ ಹೇಳಿ. ಇವನು ಹೇಳ್ಕೊಡ್ತಾ ಇದ್ದ, ಅವನ ಫ್ರೆಂಡು ಕೂಡ ಹೇಳ್ಕೊಡ್ತಾ ಇದ್ದ. ಯಾಕಂದರೆ ಇಬ್ಬರು ಸಿಕ್ಕಾಪಟ್ಟೆ ತೀಟೆ. ಲಾಸ್ಟ್ ಇಯರ್ ಎಲ್ಲ ಇಬ್ಬರು ಒಂದೇ ಕ್ಲಾಸೇ ಇದ್ದರು. ತುಂಬ ತೀಟೆ ಮಾಡ್ತಾರೆ ಅಂತ ಹೇಳಿ ಈ ಇಯರು ಇಬ್ಬರು ಬೇರೆ ಬೇರೆ ಸೆಕ್ಷನ್ ಆಗೋಗ್ಬಿಟ್ಟಿದ್ದಾರೆ. ಅದಕ್ಕೆ ಸ್ವಲ್ಪ ಸಿಗೋದು ಕಮ್ಮಿ. ಮನೆಯಲ್ಲೆಲ್ಲ ಆಟ ಆಡಿಸ್ಕೊಂಡು 1 ಅವರ್ 2 ಅವರ್ ಆಮೇಲೆ ಮನೆಗೆ ಹೋಗೋಣ ಅಂತ ಬಂದರೆ ಫುಲ್ ಮಳೆ ಬರ್ತಾ ಇತ್ತು. ಕೋಟ್ ಹಾಕೊಂಡು ಮನೇಲಿ ಆಟ ಆಡ್ತಾ ಇದ್ದ. ಸ್ವಲ್ಪ ಹೊತ್ತು ಮನೇಲಿ ಹೋಗಿ ರೆಸ್ಟ್ ಮಾಡಿಕೊಂಡು ಆಮೇಲೆ ಮತ್ತೆ ಬಿಸಿಲು ಬಂತು. ಬೆಂಗಳೂರು ವೆದರ್ ಗೊತ್ತಲ್ವಾ. ಹಬ್ಬಕ್ಕೆ ಸೀರೆ ತೊಗೊಂಡಿರಲಿಲ್ಲ, ಇನ್ನೂ ಸೀರೆ ತೊಗೊಳೋದಿತ್ತು. ಅದಕ್ಕೆ ಎಲ್ಲರೂ ಇವತ್ತು ಫ್ರೀ ಇದ್ದೀವಿ ಅಂತ ಹೇಳಿ ಸೀರೆ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ನೋಡ್ತಾ ಇದ್ದೀವಿ ನಾವು ಕೂಡ. ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅತ್ತೆ ಎಲ್ಲರೂ ಬಂದಿದ್ದರು. ಅದಕ್ಕೆ ಎಲ್ಲರೂ ಒಟ್ಟಿಗೆ ಹೋಗಿ ತೊಗೊಂಬರೋಣ ಅಂತ ಹೋಗಿದ್ವಿ. ನಾವು ಯಾವ ಸೀರೆ ತೊಗೊಳ್ಳೋದು ಏನು ಅಂತ ಕನ್ಫ್ಯೂಸಲ್ಲೇ ನೋಡ್ತಾ ಇದ್ವಿ. ಎಲ್ಲ ಒಂದೊಂದು ಇಟ್ಕೊಂಡು ಇನ್ನೊಂದೊಂದು ಸೀರೆನ ಓಪನ್ ಮಾಡಿ ನೋಡಿ ಆಮೇಲೆ ತೊಗೊಳ್ಳೋದಲ್ವಾ. ಸೆರಗು, ಬ್ಲೌಸು ಇದನ್ನೆಲ್ಲ ನೀಟಾಗಿ ನೋಡಿಕೊಂಡು ಆಮೇಲೆ ತೊಗೊಳ್ಳೋದು. ಇವರು ಮೈಸೂರು ಸಿಲ್ಕ್ ನೋಡ್ತೀರಾ ಅಂತ ಹೇಳಿ ಮೈಸೂರು ಸಿಲ್ಕ್ನು ತೋರಿಸ್ತಾ ಇದ್ರು. ಆದರೆ ಲಾಸ್ಟ್ ಇಯರ್ ಎಲ್ಲ ಮೈಸೂರು ಸಿಲ್ಕ್ ತೊಗೊಂಡಿದ್ವಿ. ಅದಕ್ಕೆ ಈ ಇಯರು ಮೈಸೂರು ಸಿಲ್ಕ್ ಬೇಡ, ಮತ್ತು ತುಂಬ ಕಾಸ್ಟ್ಲಿನೂ ಆಗುತ್ತೆ. ಅಂದರೆ ಪ್ಯೂರ್ ಅಂತ KSIC ಎಲ್ಲ ಏನಿರಲ್ವ, ಮಾಮೂಲಿ 10, 15 ಆ ರೇಂಜಲ್ಲಿ ಇರುತ್ತೆ ಮೈಸೂರು ಸಿಲ್ಕ್ ಸೀರೆ. ಇದೆಲ್ಲ ಆ ರೇಂಜೇ. ಅದಕ್ಕೆ ನೋಡೋಣ ಅಂತ ಹೇಳಿ ಎಲ್ಲನೂ ನೋಡ್ತಾ ಇದ್ದೀವಿ, ಯಾವ್ದು ತೊಗೊಳ್ಳೋದು ಏನು ಮಾಡೋದು ಅಂತ ಹೇಳಿ. ಹಾಗೂ ಬ್ರೊಕೆಟ್ ಸೀರೆ ಮತ್ತು ರೇಷ್ಮೆ ಸೀರೆ, ಇದು ರೆಡ್ ಕಲರ್ ನೋಡ್ತಾ ಇದ್ದೀರಲ್ವ, ಇದು ಮೈಸೂರು ಸಿಲ್ಕ್ ಸೀರೆ. ಇದು ತುಂಬಾ ಚೆನ್ನಾಗಿತ್ತು. ಇದರಲ್ಲಿ ಕಲರ್ಸು ತುಂಬ ಇದ್ವು. ಇವು ಬ್ರೊಕೆಟ್ ಸೀರೆಗಳು. ಇವು ರಿಸೆಪ್ಷನ್ ಸೀರೆ, ಹುಡುಗಿರಿಗೆ ಆ ಥರ ಸೀರೆಗಳು. ಇದರಲ್ಲಿ ಒಂದು ಬ್ಲೂ, ಒಂದು ಪಿಂಕ್ ಇದಿತ್ತು. ಇದು ತುಂಬಾ ಚೆನ್ನಾಗಿತ್ತು. ಪಿಂಕ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಹಾಗೆ ರೇಷ್ಮೆ ಸೀರೆಯಲ್ಲಿ ಈ ಥರ ಕಲೆಕ್ಷನ್ಸ್ ಇದ್ವು. ಅಂದರೆ ಡಿಫ್ರೆಂಟಾಗಿ ಒಂದೊಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಇರ್ತವೆ ಸೀರೆಗಳು ಅಂತ ಅಂದಮೇಲೆ, ಒಂದು ಬಾರ್ಡ್ರ್ ಲೆಸ್ಸು ಅಂತ ಬೇಡ ಅಂತೀವಿ, ಒಂದು ಬಾರ್ಡ್ರು ಉದ್ದ ಇದೆ ಅಂತ ಬೇಡ ಅಂತೀವಿ. ಇದೆ ಅಲ್ವಾ ನಾವು ಹೆಣ್ಮಕ್ಳು. ಆಮೇಲೆ ನಾನು ಕೂಡ ಆರೆಂಜು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ, ನೋಡೋಣ ಆರೆಂಜ್ ತೊಗೊಳ್ಳೋಣ ಅಂತ. ಆಗಲೇ ಟ್ರೆಂಡ್ ಹೋಗ್ತಾ ಬಂತಲ್ವ ಆರೆಂಜು. ಅದಕ್ಕೆ ಬೇಡ ಅಂತ ಹೇಳಿ ಈ ಸೀರೆನ ನಮ್ಮ ದೊಡ್ಡಮ್ಮವರು ಓಪನ್ ಮಾಡಿಸಿದ್ರು. ಬಾರ್ಡ್ರು ಮತ್ತು ಸೆರಗು ಎಲ್ಲ ತುಂಬಾ ಚೆನ್ನಾಗಿತ್ತು. ಇದು ಸೀರೆ ಒಳಗಡೆನೂ ಚೆಕ್ಸು ಮತ್ತು ಬಾರ್ಡ್ರ್ ಎಲ್ಲ ಶೈನಿಂಗು ತುಂಬಾ ಇತ್ತು. ತುಂಬಾ ಚೆನ್ನಾಗಿತ್ತು ಹೇಳ್ಬೇಕಂತಂದರೆ. ಈ ಸೀರೆ ಉಟ್ಕೊಂಡ್ರೆ ಮಾತ್ರ ಸೂಪರಾಗಿ ಕಾಣಿಸುತ್ತೆ. ಅದಕ್ಕೆ ಅವರು ನೋಡೋಣ ಇದನ್ನು ಸೈಡಲ್ಲಿ ಇಟ್ಟಿರೋಣ, ನೋಡೋಣ ನಮ್ಮ ರೈಟಿಗೆ ಬಂದರೆ ತೊಗೊಳ್ಳೋಣ ಅಂತ ಹೇಳಿ ಸೈಡಿಗೆ ಇಟ್ಕೊಂಡಿದ್ರು. ಆಮೇಲೆ ಕೊನೆಗೆ ಅದೇ ಸೀರೆ ತೊಗೊಂಡ್ವಿ. ಆ ಸೀರೆನೇ ಚೆನ್ನಾಗಿದೆ ಅಂತ ಎಲ್ಲರೂ ಇಷ್ಟಪಟ್ಟರು. ಮತ್ತು ಇನ್ನೊಬ್ಬರು ಕೂಡ ಅವರು ಮೈಸೂರು ಸಿಲ್ಕೆ ತೊಗೊಂಡ್ರು. ನಾನು ಈ ಪಿಂಕಲ್ಲಿ ನಂಗೆ ತುಂಬ ಇಷ್ಟ ಆಯಿತು. ಈ ಪಿಂಕು ಮೊದಲೇ ನೋಡಿದ್ದೆ. ಹೋದ ವರ್ಷ ಬೇರೆ ಮೈಸೂರು ಸಿಲ್ಕ್ ತೊಗೊಂಡಿದ್ವಿ. ಅದಕ್ಕೆ ಈ ವರ್ಷ ರೇಷ್ಮೆ ಸೀರೆನೇ ಸಾಕು, ಯಾವುದು ಫಂಕ್ಷನ್ಸ್ ಇಲ್ಲ, ದೇವರಿಗೆ ಉಡ್ಸೋದು ಆಮೇಲೆ ಯಾವುದಾದ್ರೂ ಫಂಕ್ಷನ್ಗೆ ಉಟ್ಕೊಳ್ಳೋದು ಅಂತ ಹೇಳಿ ತೊಗೊಂಡೆ. ಇದು ಮನೆಗೆ ಬಂದು ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಇದು ಬಾರ್ಡ್ರ್ ಬಂದು ಒಂಥರ ಪರ್ಪಲ್ ಕಲರ್ ಇದೆ. ತುಂಬ ಚೆನ್ನಾಗೈತೆ. ಡಾಟ್ ಡಾಟ್ ಇದೆ ಸೀರೆ ಮಧ್ಯದಲ್ಲಿ. ಅದು ಲೈಟಿಂಗ್ಸಿಗೆ ನಿಮಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ, ಅದು ಬೆಳಕು ಸ್ವಲ್ಪ ಸೀರೆ ಮೇಲೆ ಬೀಳ್ತಾ ಇರೋದ್ರಿಂದ. ಮಧ್ಯ ಮಧ್ಯ ಆ ಥರ ದೊಡ್ಡ ದೊಡ್ಡ ಫ್ಲವರ್ಸ್ ಇದೆ. ತುಂಬ ಚೆನ್ನಾಗೈತೆ ಈ ಸೀರೆನೂ ಹೇಳ್ಬೇಕಂತ ಅಂದರೆ. ಈಗ ನೀವು ನೋಡ್ತಾ ಇರೋದು ಇದು ಸೆರಗು. ಇದು ಸೆರಗು ಬರುತ್ತೆ.
ಈ ಡಾರ್ಕ್ ಪರ್ಪಲ್ ಇದೆಯಲ್ವಾ ಇದೇನೆ ಬ್ಲೌಸು. ಬ್ಲೌಸಿಗೆ ಕೂಡ ಬಾರ್ಡರ್ ಬಂದಿದೆ. ಆದರೆ ಪ್ಲೈನ್ ಬ್ಲೌಸ್ ಬಂದೈತೆ. ಏನು ಬುಟ್ಟ ಬುಟ್ಟ ಆ ಥರ ಏನು ಬಂದಿಲ್ಲ. ಇದು ನೋಡ್ತಾ ಇದ್ದೀರಲ್ವಾ ಇದು ನೋಡಿ ಇದು ಪೂರ್ತಿ ಸೆರಗು ಬರುತ್ತೆ. ಸೆರಗು ತುಂಬಾ ಚೆನ್ನಾಗೈತೆ. ರೇಷ್ಮೆ ಸೀರೆ ಅಂತಂದ್ರೆ ಫಸ್ಟ್ ನೋಡೋದೇ ಸೆರಗು ಯಾವ ಥರ ಬಂದಿದೆ, ಬ್ಲೌಸ್ ಯಾವ ಥರ ಬಂದಿದೆ ಅಂತ ಹೇಳಿ. ಅದಕ್ಕೆ ನಾನು ಕೂಡ ಸೆರಗನ್ನೇ ತೋರಿಸ್ತಾ ಇದ್ದೀನಿ ಅಷ್ಟೇ. ಬಾರ್ಡ್ರೂ ಒಂದು 6 ಇಂಚ್ ಬಾರ್ಡ್ರ್ ಬಂದೈತೆ. ಸೀರೆ ಮಾತ್ರ ನನಗಂತೂ ಕಲರು ಮತ್ತು ಅದು 2 ಕಾಂಬಿನೇಷನ್ ಪರ್ಪಲ್ ಮತ್ತು ಪಿಂಕ್ ಕಾಂಬಿನೇಷನ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಅಂದರೆ ನಾವು 3 ಇಯರ್ಸಿಂದನೂ ಇಲ್ಲೇನೆ ಸೀರೆಗಳು ತಗೋತಾ ಇರೋದು. ಇವ್ರ ಹತ್ರ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಹಾಗೇನೇ ಇದು ಸೀರೆ ಎಲ್ಲ ನೋಡಿಕೊಂಡು ನೆಕ್ಸ್ಟು ನಾವು ಮನೆಗೆ ಬರಬೇಕಾದ್ರೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಏನೋ ಫಂಕ್ಷನ್ ನಡೀತಾ ಇದೆಯಲ್ವಾ ಅಂತ ಅಂದ್ಕೊಂಡ್ರೆ ಅಲ್ಲಿ ಅಣ್ಣಮ್ಮನ ಕೂರಿಸಿದ್ರು. ವರ್ಷ ಮೇ ತಿಂಗಳಲ್ಲಿ ಕೂರಿಸ್ತಾ ಇದ್ರು. ಈ ಸಲ ಸ್ವಲ್ಪ ಲೇಟಾಗಿ ಕೂರಿಸಿದ್ದಾರೆ. ಹಾಗೇನೇ ಏನು ಸ್ಪೆಷಲ್ಲು ಅಂತ ಅಂದರೆ ಈ ಸಲ 3 ದೇವ್ರನ್ನೂ ಕರ್ಕೊಂಬಂದಿದ್ರು. ಬಂಡೆ ಮಹಾಕಾಳಿ ಮತ್ತು ಅಣ್ಣಮ್ಮ, ಸರ್ಕಲ್ ಮಾರಮ್ಮ 3 ದೇವ್ರನ್ನು ಕೂರಿಸಿದ್ರಲ್ವ. ನಾವು ಕೂಡ ಅಯ್ಯೋ ಫುಲ್ಲು ಜಾತ್ರೆ ಥರನೇ ಇದೆಯಲ್ಲ ಅಂತ ಹೇಳಿ ಮನೆಗೆ ಹೋಗಿ ಮತ್ತೆ ರಿಟರ್ನು ಬಿಟ್ಬಿಡ್ತಾರೆ ದೇವ್ರನ್ನ ಅಂತ ಅಂದರು. ಅದಕ್ಕೆ ಇವತ್ತೇ ಫ್ರೆಶ್ ಆಗಿ ದರ್ಶನ ಮಾಡ್ಕೊಂಬಂದ್ಬಿಡೋಣ ಅಂತ ಹೇಳಿ ಹೋದ್ವಿ. ತುಂಬಾನೇ ಚೆನ್ನಾಗಿತ್ತು. ದೇವ್ರುಗಳು ಮಾತ್ರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಹಾಗೆ ತುಂಬ ರಶ್ಶು ಕೂಡ ಇದ್ರು. ಕ್ಯೂ ಸಿಸ್ಟಮಲ್ಲೇ ಹೋಗ್ಬೇಕಾಗಿತ್ತು ದರ್ಶನಕ್ಕೆ. ಹಾಗೆ ದರ್ಶನ ಮಾಡಿಕೊಂಡು ಮನೆಗೆ ಬಂದ್ವಿ. ಇನ್ನೂ ಏನೋ ಆಕ್ಟಿವಿಟಿ ಕೊಟ್ಟಿದ್ದಾರೆ ನನಗೆ ಅಂತ ಹೇಳ್ತಾ ಇದ್ದ. ಬೆಳಗ್ಗೆಯಿಂದನೂ ನಾನು ಮಾಡ್ಕೋಬೇಕು ಆಕ್ಟಿವಿಟಿ ಕೊಟ್ಟಿದ್ದಾರೆ ಅಂತ. 3 ಡೇಸಿಂದ ಅದನ್ನ ಮಾಡೋಣ ಅಂತ ಕೂತಿದ್ದ. ಅದು ಐಟಮ್ಸ್ ಎಲ್ಲ ಅವರೇ ಕೊಟ್ಟಿದ್ರು. ಮತ್ತು ಏನೋ ಟೆಡಿ ಬೇರ್ ಮಾಡಬೇಕು ಅಂತ ಹೇಳ್ದ ನನಗೆ. ಟೆಡಿ ಬೇರ್ ಥ್ರೆಡ್ಡಲ್ಲಿ ಸರ್ಕಲ್ಗಳ್ಗೆಲ್ಲ ಥ್ರೆಡ್ನ ಸುತ್ತಿ ಗಮ್ ಹಾಕಿ ಥ್ರೆಡ್ನ ಸುತ್ತಬೇಕಂತೆ. ಸುತ್ತಿ ಆಮೇಲೆ ಅದಕ್ಕೆ ಕಣ್ಣು ಇದನ್ನೆಲ್ಲ ಹಾಕಿ ಆಮೇಲೆ ಫ್ರೇಮ್ ಹಾಕಿಸ್ಕೊಂಡು ತೊಗೊಂಡೋಗಿ ಕೊಡಬೇಕಂತೆ ಸ್ಕೂಲಿಗೆ. ನೋಡಿ ಈ ರೀತಿ ಸುತ್ತಕೊಂಡು ಫುಲ್ಲು ಟೆಡಿ ಬೇರ್ ಥರ ಮಾಡಿಕೊಂಡು ಅದಕ್ಕೆ ಫ್ರೇಮ್ ಹಾಕಿಸಿ ಗ್ಲಾಸ್ ಹಾಕಿಸಿ ಸ್ಕೂಲಲ್ಲಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಕ್ಸಿಬಿಷನ್ಗೆ ತಗೊಂಡೋಗ್ಬೇಕಂತೆ. ಅದಕ್ಕೆ ಅವನು ಕುತ್ಕೊಂಡು ಮಾಡ್ಕೊತಾ ಇದ್ದ. ಸರಿ ಮಾಡ್ಕೊ ಅಂತ ಹೇಳಿ ಪೋಷಿತ್ಗೂ ಕೂಡ ಹೋಮ್ವರ್ಕ್ ಮಾಡಿಸೋದಿತ್ತು. ನಾನು ಹೋಮ್ವರ್ಕ್ ಮಾಡಿಸೋಣ ಅಂತ ಹೋದೆ. ಆಮೇಲೆ ಅವನಿಗೂ ಕೂಡ ಹೋಮ್ವರ್ಕ್ ಮಾಡಿಸಿ ಇವನ ಆ್ಯಕ್ಟಿವಿಟಿಗೂ ಸ್ವಲ್ಪ ಆಮೇಲೆ ಬಂದು ನಾನು ಕೂಡ ಹೆಲ್ಪ್ ಮಾಡಿದೆ. ಅವನೊಬ್ಬನಿಗೆ ಸ್ವಲ್ಪ ಥ್ರೆಡ್ಡೆಲ್ಲ ಇಟ್ಕೊಳ್ಳೋದು ಕಷ್ಟ ಆಗ್ತಾ ಇತ್ತು. ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇವರೆಗೂ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.